ಬನ್ನಿರುಷಭ ಜಗದ್ಗುರು ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುರೋದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿಕರಸ್ಥಿತಃ ತಂ ಒಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನ ಸ್ಮರಿಸಿಕೊಂಡು ಕರ್ತೃಪುರುಷರಾದಂತಹ ವಿಶ್ವಾರಾಧ್ಯರನ್ನ ಕ್ಷೇತ್ರದಲ್ಲಿ ಮೂರ್ತ ಮಾಡಿದಂಥ ಮೂರ್ತ ಸ್ವರೂಪಳಾದ ಬಗಳಂಬಿಕಾ ತಾಯಿಯನ್ನು ಸ್ಮರಿಸಿ ಅಧಿಕ ಅಮಾವಾಸ್ಯೆಯ ನಿಮಿತ್ತವಾಗಿ ನಡೆದು ಬಂದಂಥ ಅರ್ಚನಾ ಅರ್ಪಣಾ ಅನುಭವದ ದ್ಯೋತಕವಾಗಿ ಪ್ರತಿ ತಿಂಗಳು ಶ್ರೀ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರುವಂತಹ ಶಿವಾನುಭವ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ತಮ್ಮ ಅನುಭವವನ್ನ ನಿಮ್ಮೆಲ್ಲರಿಗೂ ನೀಡಿದಂತ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮಿ ಅಮರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಿರೇಮಠ ತುರುವಿಯಾಳವರಿಗೂ ಕೂಡ ವಂದಿಸಿ ಶ್ರೀ ಕ್ಷೇತ್ರದ ಕಿರಿಯ ಪೂಜ್ಯರಾದಂತ ಶಿವಶೇಖರ ವಿಶ್ವಾರಾಧ್ಯ ಸ್ವಾಮಿಗಳವರಿಗೆ ಅವರನ್ನು ಹಿರಿಯರು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ವಾಗ್ಮಿಗಳು ಪ್ರವಚನ ಪಟುಗಳು ಆದಂತ ಪಂಡಿತರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಏನಾಪುರ ಅವರಿಗೂ, ಪಂಡಿತರು ಅನುಭಾವಿಗಳು ಶ್ರೀ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಮ್ಮ ನಿಮ್ಮೆಲ್ಲರೊಂದಿಗೆ ಅನುಭವವನ್ನು ಹಂಚಿಕೊಂಡು ಹೋಗುವಂತ ಬಸವರಾಜ ಶಾಸ್ತ್ರಿಗಳು ಇಲ್ಲೇ ಕೂಡಲಿಗೆ ಶಹಪೂರ್ ಅವರಿಗೂ, ಮತ್ತೆ ಯಾರು ಮಾತಾಡರ ನಮ್ಮ ಮಠದವರೇ ಆದಂತ ಜಂಬಲ್ದಿನಿಯ ಪೂಜ್ಯರಿಗೂ ಮತ್ತು ಪಾಲ್ಗೊಂಡಂತ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರ ಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ, ಅಧಿಕಾರವು ನಿರಾಕರಿಸಿದವರೆಲ್ಲ ಅಥಣೀಯ ಶಿವಯುಗಳಾಗೋರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನ್ನ ಸ್ವತಂತ್ರ ತೀರ ಸಿದ್ದೇಶ್ವರ ನಿನ್ನ ಹೆಸರೇಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತ ಉದಾತ್ತ ತತ್ವಕ್ಕೆ ಬಂದು ನಿಂತಂತವರು ವಿಶ್ವಾರಾಧ್ಯರು. ಅಂಥ ಪರಮಜ್ಞಾನಿಯ ಪವಿತ್ರ ಸ್ಥಾನದಲ್ಲಿ ನಾವು ನೀವೆಲ್ಲರೂ ಕೂಡ ಅಧಿಕ ಮಾಸವನ್ನ ಆಚರಣೆ ಮಾಡಿ ಅದಕ್ಕೆ ಬೀಳ್ಕೊಡತಕ್ಕಂತ ಸಮಯ ಬಂದಂಥದ್ದಾಗಿದೆ. ಅನೇಕ ಪಂಡಿತರು ಪೂಜ್ಯರು ತಮ್ಮದೇ ಆದಂತ ವ್ಯಾಖ್ಯಾನದಲ್ಲಿ ತಿಳಿಸಿರಬಹುದು. ಅಧಿಕ ಮಾಸ ಅಂತ ತಿಳ್ಕೊಂಡಂದ್ರೆ ನೀವೆಲ್ಲ ಅಂತಿರ್ತಾರೆ, ಅಧಿಕ ಮಾಸ ಅಂದ್ರೆ ಹೆಚ್ಚಿಗಾದಂತ ತಿಂಗಳು. ಒಂದು ವರ್ಷದಲ್ಲಿ ಇಂತಿಷ್ಟು ದಿನಗಳು ಹೆಚ್ಚಿಗೆ ಹಾಕೊಂತ 3 ವರ್ಷಕ್ಕೊಮ್ಮೆ 1 ತಿಂಗಳಾಗ್ತದ. ಅಂತ 1 ತಿಂಗಳಕ್ಕೆ ಅಧಿಕ ಮಾಸ ಅಂತ ಹೇಳತಕ್ಕಂಥವ್ರು ಆಗ್ತಾರೆ. ಪ್ರತಿಯೊಂದು ಮಾಸಕ್ಕೂ ಪ್ರತಿಯೊಂದು ವಾರಕ್ಕೂ ಕೂಡ ಅದರದೇ ಆದಂತಹ ಅಧಿಪತಿ ಇದ್ದಾಗ್ಯೂ ಅಧಿಕ ಮಾಸದ ಅಧಿಪತಿ ಆಗಕ್ಕ ನಾನು ಅಲ್ಲ ನೀನು ಅಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹರಡಕತ್ರು. ಎಲ್ಲಾ ದೇವಾನುದೇವತೆಗಳು ಪುಣ್ಯ ತಪಸ್ವಿಗಳು ಇದ್ರ ಅಧಿಪತಿ ನಾನು ಆಗಂಗಿಲ್ಲ. ಶ್ರಾವಣಕ್ಕೊಬ್ಬರು ಇರ್ತಾರ, ದೀಪಾವಳಿ ಒಬ್ರು ಇರ್ತಾರ, ಮಹಾಲಯ ಅಮಾವಾಸ್ಯೆ ಒಬ್ರು ಇರ್ತಾರ, ಮತ್ತೊಂದು ಎಲ್ಲಾ ಬರುವಂತ
ತಿಂಗಳುಗಳಲ್ಲಿ ಎಲ್ಲರೂ ಕೂಡ ಒಬ್ಬರ ಅಧಿಪತಿಯಾಗಿ ಆ ತಿಂಗಳವನ್ನ ಆಳುವಂತವ್ರಾಗ್ತಾರ. ಯಾರೂ ಅಲ್ಲ ಅಂತ ತಿಳ್ಕೊಂಡಂದಾಗ ಅದಕ್ಕೆ ಇದು ವರ್ಜಿತ ಮಾಸ, ಮಲಮಾಸ ಅಂತ ತಿಳ್ಕೊಂಡು ಅದಕ್ಕೆ ಸಂಬೋಧನೆಯನ್ನು ಹೇಳಿದರು. ಮಲಮಾಸ ಅಂದ ತಿಂಗಳ ಅಂದಾಗ ಅದು ಯಾರಿಗೂ ಉಪಯೋಗ ಆಗುವಂತ ತಿಂಗಳಲ್ಲ. ಇನ್ ಹ್ಯಾಂಗ್ ಮಾಡ್ಬೇಕಂತ ತಿಳ್ಕೊಂಡು ಅನ್ನುವಂತ ಸಂದರ್ಭದಲ್ಲಿ ವಿಷ್ಣು ಪರಮಾತ್ಮ ಏನನ್ನಂತಂದ್ರೆ ಯಾರೂ ಅದರ ಅಧಿಪತಿ ಆಗ್ಲಿಲ್ಲ ಅಂತಂದ್ರ ನಮಗ ಬಿಟ್ಟು ಕರ್ಮ ಅಲ್ಲ ಅಂತ ತಿಳ್ಕೊಂಡು ಇದು ನನ್ನ ಮಾಸ ಆಗಿ ಉಳಿಯಲಿ, ಅದಕ್ಕಾಗಿ ಇದು ಪುರುಷೋತ್ತಮ ಮಾಸ ಅಂತ ತಿಳ್ಕೊಂಡು ಪ್ರಚಾರ ಆಗ್ಲಿ. ಈ ಮಾಸದಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಯಾವುದೇ ತರದ ಮಂಗಲ ಕಾರ್ಯಗಳು ಮಾಡಬಾರ್ದು, ಫಲಭೂಮಿಗಳನ್ನು ಖರೀದಿ ಮಾಡಬಾರ್ದು, ಯಾವುದೇ ತರದ ಚಟುವಟಿಕೆಗಳು ಪ್ರಾರಂಭ ಮಾಡಬಾರ್ದು. ಮಾಡಿದ್ರೆ ಎಲ್ಲರಿಗೆ ಹಿಂದಾಗ್ತದ. ಆದ್ರೆ ಒಳ್ಳೇದೇನಂತ ಕೇಳಿದ್ರ ಯಾರು ಈ ಮಾಸದಲ್ಲಿ ದೇವರ ದರ್ಶನ ತೋತಾರ, ಕ್ಷೇತ್ರ ದರ್ಶನ ತೋತಾರ, ಪುಣ್ಯ ಕ್ಷೇತ್ರಗಳ ದರ್ಶನ ತೋತಾರ, ಅಂಥವ್ರಿಗೆ ಬೇರೆ ಮಾಸದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಕ್ಕಿಂತ 1000 ಪಟ್ಟು ಅದ್ರ ಫಲ ಸಿಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ. ಅದಕ್ಕೆ ಸುಳ್ಳು ಅಮಾಸೆ ಅನ್ನುವಂಥದ್ದು ಹೋಗಿ ಇದು ಪುಣ್ಯ ಪಡ್ಕೊಳ್ಳೋ ಅಮಾಸೆ ಅಂತ ತಿಳ್ಕೊಂಡು 3 ಒತ್ತಿದಂಗ ಆಯ್ತಿದಕ್ಕೆ. ನೀವೆಲ್ಲರೂ ಕೂಡ ಅನೇಕ ಕ್ಷೇತ್ರಗಳಿಗೆ ಹೋಗಿ ಬಂದಂಥವ್ರು ಇದ್ದೀರಿ. ನೀವು ಕ್ಷೇತ್ರಕ್ಕೆ ಹೋಗಿ ಬಂದಂಥವ್ರಾಯ್ತೀರಿ. ಇವತ್ತಿನ ಒಡನಾಟದಲ್ಲಿ ನಾವೆಲ್ಲರೂ ಕೂಡ ಎದಕ್ ಹೋಗ್ತೀವಿ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮ ಪಾಪ ದೂರ ಆಗ್ಬೇಕು, ಪುಣ್ಯ ಫಲಪ್ರದ ಆಗ್ಬೇಕೆನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕ್ಷೇತ್ರ ದರ್ಶನಾರ್ಥಿಗಳಾಗಿ ನಾವೆಲ್ಲರೂ ಕೂಡ ಹೋಗುವಂತವ್ರಾಗ್ತೀವಿ. ಅಂದ್ರೆ ಎಲ್ಲಾ ಕಡೆ ಹೋದ್ರೆ ನಮಗ್ ಪುಣ್ಯ ಸಿಗ್ತದೇನು? ಇವತ್ತು ವಿಠ್ಠಲ ಪಾಂಡುರಂಗ ಅಂತ ತಿಳ್ಕೊಂಡು ನಾವ್ ಕೇಳ್ತಾರೆ. ಪಂಡ್ರಪುರಕ್ಕೂ ಕೂಡ ಬಹಳಷ್ಟು ಮಂದಿ ಹೋಗಿದಂತವ್ರು ಐತ್ರಿ. ಮಹಾರಾಷ್ಟ್ರದ ಒಂದು ಭಾಗ ಅನ್ರಿ ಪಂಡರಪುರ ವಿಠ್ಠಲ ಅಂತ ತಿಳ್ಕೊಂಡು ಬಹಳಷ್ಟು ಜನ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗುವಂತವ್ರು ಆಗ್ತೇವೆ. ಆ ವಿಠ್ಠಲ ಹ್ಯಾಂಗಿದ್ದ ಅಂತ ತಿಳ್ಕೊಂಡಂದಾಗ ಒಬ್ಬ ವಿಠ್ಠಲ ಮೊದಲ ನಾಸ್ತಿಕನಾಗಿದ್ದನ. ದೇವರ ಭಾವ ಗೊತ್ತಿದ್ದಿಲ್ಲ ಅವನಿಗೆ. ಲಗ್ನ ಆದ ಯಾವಾಗ್ಲೂ ಕೂಡ ಹೆಂಡತಿ ದಾಸನಾಗಿರ್ತಿದ್ದವ. ಇರುವಂತ ಸಂದರ್ಭದಲ್ಲಿ ಯಾತ್ರಾಕ್ ಹೋಗಬೇಕು ಅಂತ ತಿಳ್ಕೊಂಡು ಅವನಿಗೆ ಇಚ್ಛೆ ಆಯ್ತು. ಹೆಂಡತಿ ಹೇಳಿದ ನಡಿ ಹೋಗಿ ಬರಮ್ಮ ಅಂತ ತಿಳ್ಕೊಂಡಂದಾಗ ತಯಾರಾದ ಸಂದರ್ಭದಲ್ಲಿ ತನ್ನ ವಯಸ್ಸಾದ ಗಂಡ ತನ್ನ ತಾಯಿ ತಂದೆಯನ್ನು ಕರ್ಕೊಂಡು ಹೊಂಟಂತ ಸಂದರ್ಭದಲ್ಲಿ ತಾಯಿ ತಂದೆಗೆ ಎದಕ್ ಕರ್ಕೊಂಡು ಹೊಂಟಾನ ಅಂತ ತಿಳ್ಕೊಂಡಂದ್ರೆ ತನ್ನೊಂದಿಗೆ ಅವರು ಬಂದು ಕ್ಷೇತ್ರ ದರ್ಶನ ಮಾಡಬೇಕು, ಅವರಿಗೆ ಪುಣ್ಯ ಸಿಗಲಿ ಅನ್ನುವಂತ ವಿಚಾರ ಅಲ್ಲ. ತಂದೆ ನಮ್ಮ ಇಬ್ರು ಗಂಡ ಹೆಂಡತಿ ಬಟ್ಟೆ ಸಾಮಾನ್ಯ ಹೊರಲಾಕಾಯ್ತು, ನಾವು ತಾಯಿ ಅಲ್ಲೆಲ್ಲಿ ಉಳ್ಕೊಂಡಲ್ಲಿ ಅಡಿಗೆ ಮಾಡಿ ನೀಡ್ಲಾಕಾಯ್ತು ಅಂತ ತಿಳ್ಕೊಂಡು ಕೆಲಸದವ್ರು ಕರ್ಕೊಂಡು ಹೋದವ. ಹೋಗಿ ಯಾವುದೋ ಒಂದು ಊರಲ್ಲಿ ಉಳ್ಕೊಂಡಾಗ ಒಂದು ಗುಡಿಸಲು ಹಾಕೊಂಡು ಅಲ್ಲಿ ಉಳ್ಕೊಂಡಿದ್ರು. ಮಳೆ ಬರಾಕತ್ತಿದ್ರು. ಹೆಂಡತಿ ಇದು ತಾಯಿ ತಂದೆ ಹೊರಗೆ ಪಾಪ ನಡ್ಕೊಂತ ಹೊರಗಿದ್ದು. ಇವಾಗ ಗಂಡ ಹೆಂಡತಿ ಆರಾಮ್ ಮಲ್ಕೊಂಡಿದ್ರು. ಯಾವಾಗೋ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಯ್ತು. ಹಿಂಗ ನೋಡಿದ 3 ಸುರಸುಂದರಿ ಆದಂತ ಹೆಣ್ಮಕ್ಳು ಬಂದ್ ನಿಂತರು, ದೇವಾನ ದೇವತೆಗಳು. ಅವ್ರು ಏನ್ ಮಾಡ್ತಾರಂತ ತಿಳ್ಕೊಂಡು ನೋಡಿದ. ಅವರೆಲ್ಲ ಬಟ್ಟಿ ಸುಶುಭ್ರವಾದಂತ ಬಟ್ಟೆ ತಾವು ತೊಟ್ಕೊಂಡು ಬಂದ್ರು ಕೂಡ ಬಟ್ಟಿಗೆ ಅಲ್ಲಲ್ಲಿ ಕಪ್ಪು ಹತ್ತಿತ್ತು, ಅವ್ರಿಗೆ ಕಲೆ ಹತ್ತಿತ್ತು. ಕಲೆ ಹತ್ತಿದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರ ನೋಡ್ಬೇಕಂತ ತಿಳ್ಕೊಂಡು ಹಾಂಗ್ ಎಚ್ಚರ ಕುಂತವ. ಆ 3 ಹೆಣ್ಮಕ್ಳು ಬಂದು ಆ ತಾಯಿ ತಂದೆ ವೃದ್ಧ ದಂಪತಿಗಳೇ ಮಲ್ಕೊಂಡಿದ್ರಲ್ಲ ಅವ್ರಿಗೆ ಎಬ್ಬಿಸಿ ಅವ್ರ ಪಾದ ತೊಳ್ಕೊಂಡು ಆ ಪಾದೋದಕವನ್ನ ತೋಡು ತಮ್ಮ ಬಟ್ಟಿ ಮ್ಯಾಗ ಹೊಡ್ಕೊಂಡ್ರು. ಅವರೆಲ್ಲರೂ ಕೂಡ ಶುದ್ಧ ಆಗಿಬಿಟ್ರು, ದೇವಾನ ದೇವತೆಗಳು. ಬರಾಗ ನೋಡ್ತೇ 3 ಸುರಸುಂದರಿ ಹೆಣ್ಮಕ್ಳು ಭೂಲೋಕಕ್ಕೆ ಇಳಿದ್ರು. ಬಟ್ಟಿಗೇನೋ ಕಪ್ಪು ಹತ್ತಿತ್ತು. ಯಾರು ಅಂತ ತಿಳ್ಕೊಂಡು ನಾನು ಅನ್ಕೊಂಡಿದ್ದೆ. ಇವ್ರೇನೋ ಬಂದು ನಮ್ಮ ತಾಯಿ ತಂದಿ ಪಾದ ಪೂಜಾ ಮಾಡಿದ್ರು. ತಾಯಿ ತಂದಿ ಪಾದ ಪೂಜಾ ಮಾಡಿದಂತ ಒಮ್ಮೆ ತಕ್ಷಣ ಅವ್ರ ಬಟ್ಟಿ ಎಲ್ಲ ಬೆಳಗದ. ಯಾರಂತ ಕೇಳಬೇಕಂತ ಕೇಳಿದಾಗ ಅವ್ರು ಹೇಳಿದ್ರು, ಯಾರವ ನೀನು ಅಂತ ಕೇಳಿದ. ಒಬ್ಬಕ್ಕೆ ಅಂದ್ರು, ನಾನು ಗಂಗಾ ಇದ್ದೀನಿ. ಇನ್ನೊಬ್ಬಕ್ಕೆ ಕೇಳಿದ, ನಾ ಸರಸ್ವತಿ ನದಿ ಇದ್ದೀನಿ. ಇನ್ನೊಬ್ಬಕ್ಕೆ ಕೇಳಿದ, ನಾ ಯಮುನಾ ನದಿ ಇದ್ದೀನಿ. ಮತ್ತೆ ನೀವು ಎಲ್ಲರಿಗೆ ಹಿಂಗ್ಯಾಕೆ ಬಟ್ಟಿ ಕಪ್ಪಾಗಿತ್ತು, ಹೊಲಸು ಯಾಕೆ ಹತ್ತಿತ್ತು? ಲೋಕದ ಜನರೆಲ್ಲರೂ ಬಂದು ತಮ್ಮ ಪಾಪ ಕಳ್ಕೊಂಡೇನ್ ಹೋಗಿರ್ತಲ್ಲ, ಆ ಪಾಪದ ಕಲೆ ನಮ್ಯಾಗ ಹತ್ತಿತ್ತು.
ಅದಕ್ಕೆ ನಾವು ತೊಳ್ಕೋಬೇಕಾದ್ರೆ ವೃದ್ಧ ದಂಪತಿಗಳ ತಾಯಿ ತಂದೆ ಅದಕ್ಕೆ ನಾವು ಬಂದು ಹುಡುಕಾಡ್ಕೊಂತ ಬಂದೆವು. ತಾಯಿ ತಂದೆ ಸಿಕ್ಕರು. ಅವಾಗ ಇವ್ರ ಪಾದವದ ಕತ್ತು ತೊಳ್ಕೊಂಡು ನಾವು ಹೊಡ್ಕೊಂಡೆ. ನಾವೆಲ್ಲರೂ ಕೂಡ ಪಾಪದಿಂದ ವಿಮುಕ್ತತೆ ಆದೆವು.